ಹಾಯ್ ಫ್ರೆಂಡ್ಸ್, ಈಸಿಯೆಸ್ಟ್ ಮತ್ತು ಫಾಸ್ಟೆಸ್ಟ್ ಮೊಟ್ಟೆ ಪದಾರ್ಥ ಮಾಡೋದು ಹೇಗೆ, ಎಷ್ಟು ಸುಲಭ ಅನ್ನೋದನ್ನು ನೋಡೋಣ. ಮೊದಲಿಗೆ ನಮಗೆ ಎಷ್ಟು ಮೊಟ್ಟೆ ಬೇಕು ಅನ್ನೋದನ್ನು ನೋಡಿ ಬೇಯಿಸಿ ಇಡುವ. ಮೊದಲಿಗೆ ಪಾತ್ರೆಗೆ ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪು, ಲವಂಗ, ಚಕ್ಕೆ ಹಾಕಿ 4 ಈರುಳ್ಳಿ ಕಟ್ ಮಾಡಿ ಇದಕ್ಕೆ ಹಾಕಿ ಫ್ರೈ ಮಾಡಿ. ತುಂಬ ಹೊತ್ತು ಮಾಡಬೇಕು ಅನ್ನೋದು ಏನೂ ಇಲ್ಲ. ನಂತರ ಇದಕ್ಕೆ ಟೊಮ್ಯಾಟೊ ಕಟ್ ಮಾಡಿ ಹಾಕಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಯಿ ಮೆಣಸು, ಜೀರಿಗೆ ಪೌಡರ್, ಗರಂ ಮಸಾಲ ಪೌಡರ್, ಅರಶಿನ ಹುಡಿ, ಚಿಲ್ಲಿ ಪೌಡರ್ ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದಾದ ಮೇಲೆ ಒಂದು ಹಾಕಿ ಫ್ರೈ ಮಾಡ್ತಾ ಬನ್ನಿ. ನಂತರ ಅದಕ್ಕೆ 1 ಕಪ್ಪು ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ತುಂಬ ಹೊತ್ತು ಮಾಡಬೇಕಾಗಿಲ್ಲ. ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಆದ ನಂತರ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ಮತ್ತು ಅದೇ ಪಾತ್ರೆಗೆ ಹಾಕಿ ಕುದಿ ಬರಲು ಬಿಡಿ. ಟೇಸ್ಟ್ ಹೇಗೆ ಇದೆ ಎಂದು ಚೆಕ್ ಮಾಡಿಕೊಳ್ಳಿ. ನಂತರ ನಾವು ಬೇಯಿಸಿ ಇಟ್ಟಿರುವ ಮೊಟ್ಟೆಯನ್ನು ಅದಕ್ಕೆ ಹಾಕಿ ಮತ್ತೆ ಸ್ವಲ್ಪ ಕುದಿ ಬರಲು ಬಿಡಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ. ನಾವು ಏನೇ ಪದಾರ್ಥ ಮಾಡಿದರೂ ಜಾಸ್ತಿ ಆಗುವುದಿಲ್ಲ. ಅದಕ್ಕೆ ನಾನು ಇದನ್ನು ನನ್ನ ಅತ್ತಿಗೆ ಹತ್ತಿರ ಕೇಳಿ ಕಲಿತು ನಿಮಗೂ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ. ಆ್ಯಕ್ಚುಲಿ ಇದು ಎಲ್ಲರಿಗೂ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತೀನಿ. ಇದು ತುಂಬ ಟೇಸ್ಟ್ ಕೂಡ ಇರುತ್ತೆ, ಪದಾರ್ಥನೂ ಜಾಸ್ತಿ ಆಗುತ್ತೆ, ಎಲ್ಲದಕ್ಕೂ ಸೆಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.